ಎನ್ಡಿಎ ಮೈತ್ರಿಕೂಟದಲ್ಲೇ ಉಳಿದಿದ್ದಾರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಚಂದ್ರಬಾಬು ನಾಯ್ಡು. ಅಲ್ಲಿಗೆ ಅವರ ನಿರ್ಧಾರಕ್ಕೆ ಸ್ಟಿಕ್ ಆಗಿದ್ದಾರೆ. ಎನ್ಡಿಎ ಮೈತ್ರಿಕೂಟದಲ್ಲೇ ಉಳಿತೀವಿ ಅಂದರೆ ಇಂಡಿ ಒಕ್ಕೂಟ ಏನು ಇವ್ರಿಗೆ ಆಫರ್ ಕೊಟ್ಟಿತ್ತು, ಉಪಪ್ರಧಾನಿ ಕೊಟ್ಟಿತ್ತು, ಎಲ್ಲವನ್ನ ತಿರಸ್ಕರಿಸಿದ್ದಾರೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಅವರಿಗೆ ಡಬಲ್ ಖುಷಿ. ಒಂದು ಕಡೆ ಅವರು ಅಧಿಕಾರಕ್ಕೆ ಬಂದು CM ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರ ಮಿತ್ರ ಪಕ್ಷ ಇವಾಗ ಒಟ್ಟಾರೆ ಅವ್ರ ಪಕ್ಷದಿಂದಲೂ ಕೂಡ ಮಂತ್ರಿಗಳಾಗ್ತಾರೆ ಸೆಂಟ್ರಲ್ನಲ್ಲಿ. ಹಾಗಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಾಳಿನ NDA ಸಭೆಗೆ ಬರ್ತಾ ಇದ್ದಾರೆ. ನಿತೀಶ್ ಕುಮಾರ್ ನಿನ್ನೆ ಅಷ್ಟೇ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವರನ್ನ ಭೇಟಿ ಮಾಡಿದ್ರು ಡೆಲ್ಲಿಗೆ ಬಂದ್ಬಿಟ್ಟು. ನಾಡಿದ್ದು ಶುಕ್ರವಾರ ನೂತನ ಪ್ರಧಾನಿ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತೆ. BJP ನಾಯಕರ ಸಭೆಯ ಬಳಿಕ ಪ್ರಧಾನಿ ಘೋಷಣೆ ಆಗುತ್ತೆ. ಅಂದರೆ ಈಗ ಬಹುಮತ ಬಂದಿಲ್ಲದೆ ಇರೋದ್ರಿಂದ ಇದೊಂದು ಫಾರ್ಮ್ಯಾಲಿಟಿಯನ್ನು ಮಾಡಬೇಕಾಗಿದೆ. ಅಧಿಕೃತವಾಗಿ ತನ್ನ ಎಲ್ಲ ಮಿತ್ರ ಪಕ್ಷಗಳಿಗೂ ಹೇಳಿ, ನೋಡ್ರಪ್ಪ ಯಾರನ್ನ ಮಾಡಬೇಕು, ಇಂಥವ್ರನ್ನ ಮಾಡ್ತೀನಿ ಅಂತ ಅವ್ರ ಕೈಲೆಲ್ಲ ಎಸ್ ಅನ್ನಿಸ್ಕೊಂಡು 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ. ಓಕೆ, ಇನ್ನೊಂದು ವಾರದಲ್ಲಿ ಹೊಸ ಸರ್ಕಾರ ರಚನೆ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಡಿಲೇ ಆಗುತ್ತೆ, 9ನೇ ತಾರೀಕು ಅಂತಲೇ ಅಂದ್ಕೊಂಡಿದ್ರು. ಬಟ್ ಹೇಗೆ ಗೊತ್ತಿಲ್ಲ. ಈಗ ನಾಳಿನ ಸಭೆಯಲ್ಲಿ ಎಲ್ಲರೂ ಓಕೆ ಅಂದ್ಬಿಟ್ರೆ 9ನೇ ತಾರೀಕೆ ಮಾಡ್ಬಿಡ್ತಾರೆ. ಮೊದಲಿಗೆ ಪ್ರಧಾನಿ ಅಂತ ಒಂದು 5 ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಮೇಲೆ ನಿಧಾನಕ್ಕೆ ಅವರು ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಇನ್ನೊಂದು ವಾರದಲ್ಲಿ ಹೊಸ ಸರ್ಕಾರ ರಚನೆ ಆಗುತ್ತೆ. ನಾಡಿದ್ದು ಶುಕ್ರವಾರ ನೂತನ ಪ್ರಧಾನಿಯ ಆಯ್ಕೆಯಾಗುತ್ತೆ ಅನ್ನುವಂತಹ ಮಾಹಿತಿ. BJP ನಾಯಕರ ಸಭೆಯ ಬಳಿಕ ಪ್ರಧಾನಿ ಹೆಸರನ್ನ ಘೋಷಣೆ ಮಾಡ್ತಾರೆ. ಈಗಾಗಲೇ ಘೋಷಣೆ ಆಗೋಗಿದೆ, ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೋದಿ ಅವರು ಟ್ವೀಟ್ನಲ್ಲಿ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸ್ತೀನಿ ಅಂದರೆ ಅರ್ಥ ನಾನು ಮತ್ತೆ ಪ್ರಧಾನಿ ಆಗ್ತೀನಿ ಅಂತ. ಸೊ ಇಷ್ಟೆಲ್ಲ ಪ್ರಕ್ರಿಯೆಗಳು ಯಾಕೆ ಇದೆಲ್ಲ ಬಂತು ಇವಾಗ ಅಂದರೆ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, JDU ಮತ್ತು TDP ಎರಡೂ ಪಕ್ಷಗಳ ನಡೆ ಏನು? ಯಾಕೆಂದರೆ ಅವರ ಸಪೋರ್ಟ್ ಇಲ್ಲದೇನೆ BJP ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಅವರಿಬ್ಬರೂ ಕೂಡ ನಿರ್ಧಾರ ಮಾಡಿದ್ದಾರೆ, ಇಲ್ಲ ನಾವು ಇದರಲ್ಲೇ ಉಳಿತೀವಿ, ಅಂದರೆ ನಾವು NDAನಲ್ಲೇ ಉಳಿತೀವಿ. ಯಾಕೆಂದರೆ ಇದು ಪ್ರೀ ಪೋಲ್ ಅಲಯನ್ಸ್, ಚುನಾವಣಾ ಪೂರ್ವ ಮೈತ್ರಿ. ಚುನಾವಣಾ ಪೂರ್ವ ಮೈತ್ರಿ ಅಂತ ಹೋದಾಗ ಜನ ಎಲ್ಲವನ್ನೂ ನೋಡಿ ಓಟ್ ಹಾಕಿರ್ತಾರೆ. BJP ಅವರು TDPಗೆ ಹಾಕಿರ್ತಾರೆ, ಅಥವಾ ಜನಸೇನಾದವರು TDPಗೆ ಓಟ್ ಹಾಕಿರ್ತಾರೆ. ಆಮೇಲೆ ಅವರು ಬಂದು ಇಲ್ಲೆಲ್ಲ ಪ್ರಚಾರ ಮಾಡಿದ್ರು. ಹಾಗೆ ಏಕಾಏಕಿ ಈ ಶಿವಸೇನೆ ಅವರು ಮಾಡಿದ್ರಲ್ಲ, ಆ ಥರ ಪ್ರೀ ಪೋಲ್ ಮೈತ್ರಿಯನ್ನು ಮಾಡಿಕೊಂಡು ಅಲಯನ್ಸ್ ಮಾಡಿಕೊಂಡು ಕೈ ಕೊಟ್ಟು ಹೋದರೆ ಜನ ಏನಂತಾರೆ ಮತ್ತು ನೈತಿಕತೆ ಹೇಗಿರುತ್ತೆ, ಇದನ್ನು ಆಲೋಚನೆ ಮಾಡಿ ಚಂದ್ರಬಾಬು ನಾಯ್ಡು ಅವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ BJPಗೆ ಅವರು ಗ್ರೇಟ್ಫುಲ್ ಆಗಿ ಇರಬೇಕು. ಕಳೆದ 8 ತಿಂಗಳ ಹಿಂದಿನ ಅವರ ಪರಿಸ್ಥಿತಿ ಹೆಂಗಿತ್ತು, ಅವ್ರು ಹೆಂಗೆ ಜೈಲಿಗೆ ಹಾಕಿದ್ರು, ಜಗನ್ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರು, ಅದಾದಮೇಲೆ ಫಿನಿಕ್ಸ್ ತನಕ ಥರ ಎದ್ದು ಬಂದರು. ಯಾರಿಗೂ ನಿರೀಕ್ಷೆ ಇರಲಿಲ್ಲ ಮತ್ತೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಬರ್ತಾರೆ ಅಂತ. ಅಲಯನ್ಸ್ ಮಾಡಿಕೊಂಡ್ರು, ಪವನ್ ಕಲ್ಯಾಣ್ ಜೊತೆ ಅಲಯನ್ಸ್ ಮಾಡಿಕೊಂಡ್ರು, BJP ಜೊತೆ ಮಾಡಿಕೊಂಡ್ರು, ಊರೂರು ಸುತ್ತಿದ್ರು, ಮೋದಿಯವ್ರನ್ನೆಲ್ಲ ಪ್ರಚಾರಕ್ಕೆ ಕರೆಸಿದ್ರು. ಎಲ್ಲ ರೀತಿ ಮಾಡಿ ಜನ ರಾಜ್ಯದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟರು. ಅದು ಹೆಂಗೆ ಕಳೆದ ಬಾರಿ ಜಗನ್ಗೆ ಎಷ್ಟು ನಂಬರ್ ಕೊಟ್ಟಿದ್ರೋ ಅದಕ್ಕಿಂತ ಜಾಸ್ತಿ ಇವರು ಕೊಟ್ಟರು. ಪವನ್ ಕಲ್ಯಾಣ್ ಪಕ್ಷ BJP ಮೈತ್ರಿ ಮೂರು ಪಕ್ಷದ ಮೈತ್ರಿ ಇದು. 3 ಪಕ್ಷದ ಮೈತ್ರಿ ಇದೆ. ಈಗ ಪವನ್ ಕಲ್ಯಾಣ್ ಕೂಡ ಗೆದ್ದಿದ್ದಾರೆ. ಅವ್ರಿಗೂ ಅಲ್ಲ, ಪವನ್ ಕಲ್ಯಾಣ ಗೆದ್ದಿದ್ದಾರೆ, ಖುದ್ದು ಅವರೇ ಗೆದ್ದಿದ್ದಾರೆ. ಹಾಗಾಗಿ ಇವಾಗ ಅವರು ಸರ್ಕಾರ ರಚನೆ ಮೋಸ್ಟ್ಲಿ 9ನೇ ತಾರೀಕು ಇವರು ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆಂಧ್ರ ಪ್ರದೇಶದಲ್ಲಿ. ಸೊ ಹಾಗಾಗಿ ಅವರು ನಿರ್ಧಾರಕ್ಕೆ ಬಂದಿದ್ದಾರೆ. ಚಂದ್ರಬಾಬು ನಾಯ್ಡು ನಾನು ಯಾವುದೇ ಕಾರಣಕ್ಕೂ ಕೂಡ ಇಂಡಿ ಒಕ್ಕೂಟದೊಂದಿಗೆ ಹೋಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಆಮೇಲೆ ನಿತೀಶ್ ಕುಮಾರ್ ಅವ್ರದ್ದು ರಂಗನಾಥ್ ಸರ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ. ನಿತೀಶ್ ಕುಮಾರ್ ಹೋಗಲ್ಲ ಇಂಡಿ ಒಕ್ಕೂಟದ ಜೊತೆ ಅಂತ. ಯಾಕೆ ಅಂತಂದ್ರೆ, ಅವ್ರು ಹೌದು ಅಲ್ಲೂ ಇದ್ರು, ಇಲ್ಲೂ ಇದ್ರು, ಅಲ್ಲೂ ಇದ್ರು, ಎಲ್ಲ ಕಡೆ ಇದ್ರು. ಆದರೆ ಈಗ ನಿತೀಶ್ ಕುಮಾರ್ ಹಾಲಿ CM ಆಯ್ತಾ ಬಿಹಾರದಲ್ಲಿ. ಅವ್ರಿಗೇನಾದ್ರೂ ಉಪ ಪ್ರಧಾನಿ ಅದು ಇದು ಕೊಡ್ತೀವಿ ಬನ್ನಿ ಅಂತಂದ್ರೆ ಅವ್ರು ಹೋದ್ರೆ ನಿತೀಶ್ ಕುಮಾರ್ ಇಲ್ಲಿ ರಾಜೀನಾಮೆ ಕೊಡಬೇಕಾಗುತ್ತೆ. ಇಲ್ಲಿ ರಾಜೀನಾಮೆ ಕೊಟ್ಟರೆ ಈಗ RJD ಕೂಡ ಇಂಡಿ ಅಲಯನ್ಸ್ನಲ್ಲೇ ಇರೋದ್ರಿಂದ ತೇಜಸ್ವಿ ಯಾದವ್ನ CM ಮಾಡಬೇಕಾಗತ್ತೆ. ತೇಜಸ್ವಿ ಯಾದವ್ನ CM ಮಾಡಿದ್ರೆ ಇವ್ರ ಪಕ್ಷದ ಕತೆ ಏನು ಅಲ್ಲಿ. ಆಮೇಲೆ ಈ ಮೈತ್ರಿಕೂಟ ರಚನೆ ಆಗ್ಲಿಕ್ಕೆ ಕಾರಣನೇ ನಿತೀಶ್ ಕುಮಾರ್ ಸರ್. ಹೌದು, ಅದಾದ್ಮೇಲೆ ಮೊದಲ ಸಭೆ ಮಾಡಿದ್ದು ಕೂಡ ಬಿಹಾರ ಇಂಡಿ ಒಕ್ಕೂಟ ಮಾಡಿದ್ದು. ಬಟ್ ಅವ್ರಿಗೆ ಅಷ್ಟಕ್ಕೆ ರಿಯಲೈಸ್ ಆಗ್ಬಿಡ್ತು. ರಿಯಲೈಸ್ ಆಯ್ತು ಇಲ್ಲಿ ನಡೀತಾ ಇರೋದು ಸರಿ ಹೋಗ್ತಿಲ್ಲ, ಇದು ಯಾಕೋ ಇದು ಪಕ್ಷಗಳು ಅಂತ ಅಂದ್ಬಿಟ್ಟು.